ಇನ್ನು GST ಕಡಿತದಿಂದಾಗಿ ಬಹುತೇಕ ವಸ್ತುಗಳ ಬೆಲೆ ಕಮ್ಮಿ ಆಗ್ತಾ ಇದ್ರೆ ನಮ್ಮ KMFನದ್ದು ಬೇರೆನೇ ದಾರಿ. ಯಾಕಂತ ಅಂದ್ರೆ ಪ್ರತಿ ಲೀಟರ್ ನಂದಿನಿ ತುಪ್ಪಕ್ಕೆ 90 ರೂಪಾಯಿ ಏರಿಸಿ KMF ಆದೇಶಿಸಿದೆ. ಜನ ಕೂಡ ಇದರ ಬಗ್ಗೆ ಬಹಳ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಬ್ರ್ಯಾಂಡ್ನ ತುಪ್ಪದ ಬೆಲೆ ಇದಕ್ಕಿಂತ ಕಮ್ಮಿ ಇರುವಂಥದ್ದು ಕೂಡ ನಂದಿನಿ ತುಪ್ಪದ ಮುಂದಿನ ಹಂತದಲ್ಲಿ ಆ ಡಿಮಾಂಡ್ ಏನಾದ್ರು ಕಮ್ಮಿ ಆಗ್ಬಿಡುತ್ತಾ ಅನ್ನುವಂಥ ಆತಂಕ ಕೂಡ ಇದೆ. ಬಟ್ ಇಲ್ಲ, ಹೊರ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಕಮ್ಮಿನೇ ಇದೆ ಅಂತ ಹೇಳ್ಕೊಂಡು ಕೆಲವರು ಇದನ್ನ ವಿತಂಡವಾದ ಹೂಡ್ತಾ ಇದ್ದಾರೆ. ಹಾಗಾದ್ರೆ ತುಪ್ಪ ಹೇಗೆ ಜನರಿಗೆ ಬಿಸಿ ಆಗ್ತಾ ಇದೆ ಅಥವಾ ಬಿಸಿ ತುಪ್ಪ ಆಗ್ತಾ ಇದೆ, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬ. GST ಕಡಿತದ ಬಳಿಕ ಕೊಂಚ ನಿರಾಳರಾಗಿದ್ದ ರಾಜ್ಯದ ಜನತೆಗೆ KMF ಮತ್ತೆ ದರ ಏರಿಕೆ ಶಾಕ್ ಕೊಟ್ಟಿದೆ. ನಂದಿನಿ ತುಪ್ಪದ ದರ ಪ್ರತಿ ಲೀಟರ್ಗೆ 90 ರೂಪಾಯಿಯನ್ನ ಏರಿಸಿದೆ. ಈ ಹಾಡಿನಂತೆ ಇದೀಗ ಮತ್ತೆ ಸಾಲ ಮಾಡಿ ತುಪ್ಪ ತಿನ್ನುವ ಪರಿಸ್ಥಿತಿ ರಾಜ್ಯದ ಜನರಿಗೆ ಎದುರಾಗ್ತಿದೆ. GST ಸುಧಾರಣೆ ಬಳಿಕ 650 ರೂಪಾಯಿ ಇದ್ದ ತುಪ್ಪ 610ಕ್ಕೆ ಇಳಿಕೆಯಾಗಿತ್ತು. ಇದೀಗ ತುಪ್ಪಕ್ಕೆ ಡಿಮ್ಯಾಂಡ್ ಹೆಚ್ಚಾಗುತ್ತಿದ್ದಂತೆ ಮತ್ತೆ ದಿಢೀರ್ ಏರಿಕೆಯಾಗಿದೆ. ಈಗ 1 ಲೀಟರ್ ನಂದಿನಿ ತುಪ್ಪಕ್ಕೆ 700 ರೂಪಾಯಿ ನಿಗದಿಪಡಿಸಿದ್ದು ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ. ಈ ಹಿಂದೆ 50 ಮಿಲಿಗೆ 42 ರೂಪಾಯಿ ಇದ್ದ ದರ ಇದೀಗ 47ಕ್ಕೆ ಏರಿದ್ರೆ 100 ಮಿಲಿ ತುಪ್ಪದ ಬೆಲೆ 70ರಿಂದ 80 ರೂಪಾಯಿಗೆ ಹೆಚ್ಚಾಗಿದೆ. ಇನ್ನು 200 ಮಿಲಿ ತುಪ್ಪ 136ರಿಂದ 155, 500 ಮಿಲಿ ತುಪ್ಪ 305ರಿಂದ 350ಕ್ಕೆ ಹೆಚ್ಚಳವಾಗಿದೆ. ಇನ್ನು 1 ಲೀಟರ್ ತುಪ್ಪಕ್ಕೆ ಈ ಹಿಂದೆ 610 ರೂಪಾಯಿ ಇದ್ದದ್ದು 700ಕ್ಕೆ ಏರಿದೆ. 5 ಲೀಟರ್ಗೆ 3075 ರೂಪಾಯಿ ಇದ್ದದ್ದು 3525ಕ್ಕೆ ಏರಿದ್ರೆ 15 ಕೆಜಿ ತುಪ್ಪದ ಬೆಲೆ 10,125ರಿಂದ 11,475ಕ್ಕೆ ಹೆಚ್ಚಿದೆ. ತುಪ್ಪ ಉಳ್ಳವರು ತಿನ್ನುವವರು, ಉಳ್ಳವರಿಗೆ ತೊಂದರೆ ಆದ್ರೂ ಚಿಂತೆ ಇಲ್ಲ, ಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ತುಪ್ಪ ಬೆಲೆ, ಬೆಣ್ಣೆ ಬೆಲೆ ಜಾಸ್ತಿ ಮಾಡಿದ್ವಿ. ಬೆಣ್ಣೆನೂ ರಿವೈಸ್ ಮಾಡಬೇಕಾಗಿತ್ತು. ಅವರು ನಂದಿನಿ ಹಾಲಿನ ದರ ಏರಿಕೆ ಮಾಡುವಂತೆ ಮನವಿ ಬಂದಿದೆ ಅಂತಾನು ಬಮೂಲ್ ಅಧ್ಯಕ್ಷ DK ಸುರೇಶ್ ಮಾಹಿತಿ ನೀಡಿದ್ದಾರೆ. ಹಾಲಿನ ದರ ಏರಿಕೆ ಮಾಡೋದಕ್ಕೆ ನಾವೇನು ಪ್ರಸ್ತಾವನೆ ಕೊಟ್ಟಿಲ್ಲ, ಮನವಿ ಮಾಡಿದ್ದೀವಿ. ನಮ್ಮ ವಿಚಾರ ನಷ್ಟ ಏನಾಗ್ತಾ ಇದೆ, ಪ್ರತಿ ಲೀಟರ್ಗೆ ನಮಗೆ ಕನಿಷ್ಠ ಕೆಲವುದರಲ್ಲಿ 1 ರೂಪಾಯಿ 20 ಪೈಸೆ ನಷ್ಟ ಆಗ್ತಾ ಇದೆ. ಇತ್ತ ತುಪ್ಪದ ಬೆಲೆ ಏರಿಸಿರುವ ಸರ್ಕಾರದ ವಿರುದ್ಧ CT ರವಿ ಕೆಂಡಕಾರಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಏರಿಕೆ ಮಾಡದ ದರವೇ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಹುಶಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವುದನ್ನ ಇವರು ಸಿದ್ದರಾಮಯ್ಯನವರು ತಡೆದೇ ಇರುವಂಥ ತೆರಿಗೆ ಇಲ್ಲ ಅಂತ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲದನ್ನೂ ಬೆಲೆ ಏರಿಕೆ ಮಾಡಿ ಬೆಲೆ ಏರಿಕೆ ಸೂರ ಆಗ್ಲಿಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಏನೇ ಹೇಳಿ, ರಾಜ್ಯದ ರೈತರ ಹೊರೆ ಇಳಿಸಬೇಕಿದ್ದ ಸರ್ಕಾರವೇ ಮತ್ತೆ ಬರೆ ಹಾಕ್ತಿದೆ. ತುಪ್ಪದ ಬೆಲೆ ಗಗನಕ್ಕೇರಿದ್ದು ಜನತೆಗೆ ಬಿಸಿ ಬಿಸಿಯಾಗಿ ಪರಿಣಮಿಸಿದೆ. ಬ್ಯೂರೋ ರಿಪೋರ್ಟ್, TV9.